ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ವ್ಯಾಲ್ಯೂ ಇನ್ವೆಸ್ಟಿಂಗ್ ವಿತ್ ನವೀನ್ ಚಾನೆಲ್. ನನ್ನ ಹೆಸರು ನವೀನ್. ನಾನೊಬ್ಬ ಆಕ್ಟಿವ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಮತ್ತೆ ಇನ್ವೆಸ್ಟರ್. ನಾನು ಒಳ್ಳೆ ಟೆಕ್ನಿಕಲ್ಸ್ ಮತ್ತೆ ಫಂಡಮೆಂಟಲ್ಸ್ ನ ನೋಡಿ ಸ್ಟಾಕ್ಸ್ ನ ಬೈ ಮತ್ತೆ ಸೆಲ್ ಮಾಡ್ತೀನಿ ಮತ್ತೆ ವೆಲ್ತ್ ಕ್ರಿಯೇಟ್ ಮಾಡ್ತೀನಿ. ನೀವು ಸ್ಟಾಕ್ ಮಾರ್ಕೆಟ್ ನ ಕಲಿಯಕ್ಕೆ ನೋಡ್ತಿದ್ದೀರಾ? ಹೇಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಟಾಕ್ಸ್ ಗಳನ್ನ ಅನಾಲಿಸಿಸ್ ಮಾಡೋದು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ಬನ್ನಿ ಇವತ್ತು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ. ಈಗ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿದೆ, ತುಂಬಾ ಡೌನ್ ಟ್ರೆಂಡ್ ಅಲ್ಲಿ ಇದೆ, ಬೀಳ್ತಾ ಇದೆ. ನನಗೆ ಇವಾಗ ಸ್ಟಾಕ್ ನಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟೀಸ್ ಕಾಣ್ತಾ ಇದೆ. ಬನ್ನಿ ಆ ಸ್ಟಾಕ್ ಬಗ್ಗೆ ಮಾತಾಡೋಣ. ಆ ಸ್ಟಾಕ್ ಹೆಸರು ಏಂಜಲ್ ಒನ್. ಫಸ್ಟ್ ಟೆಕ್ನಿಕಲ್ಸ್ ಅಲ್ಲಿ ನೋಡೋಣ ಬನ್ನಿ. ನೋಡಿ, ಇದು ಆಂಜಲ್ ಒನ್ ನ ಡೈಲಿ ಚಾರ್ಟ್ ಪ್ಯಾಟರ್ನ್ ನೋಡಿ. ಅದು ಲಿಸ್ಟ್ ಆದ ಟೈಮಿಂಗ್ ಇಂದ ಇವಾಗ ಒಂದು ಒಳ್ಳೆ ಗ್ರೋತ್ ಕೊಟ್ಟಿದೆ. ಇಲ್ಲಿವರೆಗೂ ನೋಡಿ, ಒಂದು ಫುಲ್ ಅಪ್ ಟ್ರೆಂಡ್ ಇತ್ತು. ಅದಾದ್ಮೇಲೆ ಒಂದು ಡೌನ್ ಟ್ರೆಂಡ್ ಬಂತು ನೋಡಿ. ಇಲ್ಲಿಂದ ಇಲ್ಲಿವರೆಗೂ 47% ಸ್ಟಾಕ್ ಬಿದ್ದು ಮತ್ತೆ ರಿಕವರ್ ಆಗಿ ಮತ್ತೆ ಬಿದ್ದಿದೆ. ಇದನ್ನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಾಲಿಟಿಲಿಟಿ ಅಂತ ಹೇಳೋದು. ಒಬ್ಬ ಒಳ್ಳೆ ಟ್ರೇಡರ್ ಗೆ ಸ್ಟಾಕ್ ಮಾರ್ಕೆಟ್ ವಾಲಿಟಿಲಿಟಿ ಒಂದು ಫ್ರೆಂಡ್. ಅದರಿಂದಾನೇ ಒಂದು ದುಡ್ಡು ಮಾಡ್ತಾನೆ. ಈಗ ನನಗೆ ಏನಕ್ಕೆ ಇದು ಸ್ಟಾಕ್ ಒಂದು ಒಳ್ಳೆ ಆಪರ್ಚುನಿಟಿ ಅನಿಸ್ತಿದೆ ಅಂದ್ರೆ, ನೋಡಿ ನಂಗೊಂದು ಪ್ಯಾಟರ್ನ್ ಕಾಣ್ತಿದೆ. ಡ್ರಾ ಮಾಡ್ತೀನಿ ನಾನು. ಇದೊಂದು ಹೀಗೆ, ಒಂದ್ ಹೀಗೆ, ಒಂದ್ ಹೀಗೆ. ಇದನ್ನ ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂತಾರೆ. ಇದು ನೋಡಿ, ಇದೊಂದು ಹೆಡ್ ಮತ್ತೆ ಮಾಡ್ತೀನಿ ನಾನು. ಇದು ಹೆಡ್, ಇದು ಒಂದು ಶೋಲ್ಡರ್, ಇದು ಮತ್ತೊಂದು ಶೋಲ್ಡರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೊಂದು ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಒಂದು ಶೋಲ್ಡರ್ ಆಯ್ತು, ಒಂದು ಹೆಡ್ ಆಯ್ತು, ಮತ್ತೆ ಈಗ ಒಂದು ಶೋಲ್ಡರ್ ಆಗ್ತಿದೆ. ಸೊ ನನಗೇನ್ ಕಾಣಿಸ್ತಿದೆ? ನನಗೊಂದು ಆಪರ್ಚುನಿಟಿ ಕಾಣ್ತಿದೆ. ಏನದು ಆಪರ್ಚುನಿಟಿ? ಈಗ ಸ್ಟಾಕ್ ಪ್ರೈಸ್ ಎಲ್ಲಿದೆ? ಇಲ್ಲಿದೆ 2422. ಇಲ್ಲಿಂದ ಅದರ ಹೆಡ್ ಟಾಪ್ ವರ್ಗೂ ಹೋಗ್ಬೇಕಂದ್ರೆ 40% ಅಪ್ಸೈಡ್ ಇದೆ. ಒಂದು ₹100 ಇನ್ವೆಸ್ಟ್ ಮಾಡಿದ್ರೆ ₹140 ಪ್ರಾಫಿಟ್ ಬರುತ್ತೆ. ಈಗೇನಿದು ಡಿಸ್ಕ್ಲೇಮರ್ ಸ್ನೇಹಿತರೆ, ಇದೊಂದು ಎಜುಕೇಶನ್ ವಿಡಿಯೋ. ಇದು ಸ್ಟಾಕ್ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ನಿಮ್ಮ ಡಿಸಿಷನ್ ನೀವೇ ತಗೊಂತೀರಾ. ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನನ್ ಕನ್ವಿನ್ಸ್ ಆದ್ರೆ ನಾನು ಬೈ ಮಾಡ್ತೀನಿ. ನೀವು ಅನಾಲಿಸಿಸ್ ಮಾಡಿ, ನಿಮ್ಮ ಕನ್ವಿನ್ಸಿಂಗ್ ಪವರ್ ಮೇಲೆ, ಅನಾಲಿಸಿಸ್ ಮೇಲೆ ಡಿಸಿಷನ್ ತಗೊಳ್ಳಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನೋಡಿ ಸಿಂಪಲ್. ಇದು ನನಗೊಂದು 40% ಟಾರ್ಗೆಟ್ ಸಿಕ್ತಿದೆ. ಈಗ ಒಂದು ಕ್ವಶನ್ ಬರ್ಬೋದು, ಈ 40% ಮಾತ್ರ ನನ್ನ ಟಾರ್ಗೆಟ್ ಇನ್ನೂ ಜಾಸ್ತಿ ಹೋಗ್ಬೋದಾ? ಇದೊಂದು ಪ್ಯಾಟರ್ನ್ ನಲ್ಲಿ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ನ ಡಿಫೈನ್ ಮಾಡಬಹುದು. ಹೇಗೆ ಅಂದ್ರೆ, ಯೂಶಲಿ ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಬಂದಾಗ ಅದ್ರ ಆಕ್ಚುಲಿ ಟಾರ್ಗೆಟ್ ಬಂದು ಇದರ ಬಾಟಮ್ ಏನ್ ಬಿದ್ದಿರುತ್ತೋ ಇಲ್ಲಿಂದ ಈ ತರ ಒಂದು ಪರ್ಸೆಂಟೇಜ್ ನೋಡ್ಕೊಬೇಕು. ಅದನ್ನ ಈ ಒಂದು ರೆಸಿಸ್ಟೆನ್ಸ್, ಇದೆಲ್ಲ ರೆಸಿಸ್ಟೆನ್ಸ್, ಇದ್ರ ಮೇಲೆ ಇಟ್ಟಾಗ ಏನ್ ಬರುತ್ತೋ ಅದು ಆಕ್ಚುಲ್ ಟಾರ್ಗೆಟ್. ಆಕ್ಚುಲ್ ಟಾರ್ಗೆಟ್ ಬಂದು 4813 ಸ್ಟಾಕ್. ಆದ್ರೆ ಒಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಯಾವತ್ತು 1 2 3 4 ಹೋಗೋದಿಲ್ಲ. 1 2 ಮತ್ತೆ 1 3 ಆ ರೀತಿ ಹೋಗುತ್ತೆ. ಅಂದ್ರೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇದನ್ನ ವಾಲಿಟಿಲಿಟಿ ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲಿಂದ ಇದು ಬೀಳ್ತು, ಇಲ್ಲಿಗೆ ಮತ್ತೆ ಹೋಯ್ತು, ಮತ್ತೆ ಫುಲ್ ಟಾಪ್ ಬಂತು, ಬಾಟಮ್ ಬಂತು, ಮತ್ತೆ ಹೋಯ್ತು, ಮತ್ತೆ ಕೆಳಗೆ ಬಂತು, ಮತ್ತೆ ಹೋಯ್ತು. ಈ ವಾಲಿಟಿಲಿಟಿನೇ ನಾವು ತಡ್ಕೊಂಡು ಟ್ರೇಡ್ ಮಾಡಬೇಕು. ಓಕೆ, ನನಗಂತೂ ಇದು ಒಳ್ಳೆ ಚಾರ್ಟ್ ಪ್ಯಾಟರ್ನ್ ಸಿಕ್ತಿದೆ. 40% ಇಮಿಡಿಯೇಟ್ ರಿಟರ್ನ್ ಸಿಕ್ತಿದೆ ನನಗೆ. ಇಮಿಡಿಯೇಟ್ ಅಂದ್ರೆ ನೋಡಿ, ಇಮಿಡಿಯೇಟ್ ಆಗಿ ಹೋಗೋದಿಲ್ಲ. ಈಗ ನಾನು ಈಗ ಸಪೋಸ್ ಯಾರೇ ಬೈ ಮಾಡಿದ್ರು, ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು 10%, 15%, 20% ತನಕ ಬೀಳ್ಬೋದು. ನೋಡಿ, ಅಕಸ್ಮಾತ್ ಇದು ನಾನ್ ಯಾರೇ ಬೈ ಮಾಡಿದಾಗ ಬಿದ್ರೆ ಎಲ್ಲಿವರೆಗೂ ಡೌನ್ ಹೋಗುತ್ತೆ? ಇದರ ನೆಕ್ಸ್ಟ್ ಸಪೋರ್ಟ್ ಬಂದು ಇಲ್ಲಿದೆ ನೋಡಿ. ಓಕೆ, ಅಲ್ಲಿಂದ ಎಷ್ಟು ಪರ್ಸೆಂಟ್ ಇದೆ? ಅರೌಂಡ್ 14%, 15%. ಓಕೆ, ನನ್ನ ಪ್ರಕಾರ ಇದೊಂದು ಒಳ್ಳೆ ಕ್ವಾಲಿಟಿ ಸ್ಟಾಕ್, ಒಳ್ಳೆ ಸ್ಮಾಲ್ ಕ್ಯಾಪ್, ಒಳ್ಳೆ ಅಪರ್ಚುನಿಟಿ ಇದೆ. ಸೊ ಇಲ್ಲಿಂದ ಒಂದು 15% ಬಿದ್ರು ಓಕೆ, ನನ್ನ ಹತ್ರ ದುಡ್ಡಿದ್ರೆ ಮತ್ತೆ ಅವರೇಜ್ ಮಾಡ್ತೀನಿ ನಾನು. ಮತ್ತೆ ಪೇಷನ್ಸ್ ಇಂದ ಕಾಯ್ತೀನಿ ನಾನು ಆ ಒಂದು ಫಸ್ಟ್ ಟಾರ್ಗೆಟ್ 40% ಮೀಟ್ ಆಗೋದಕ್ಕೆ. ಮತ್ತೆ 40% ಮೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅದು ಡಿಫೈನ್ ಮಾಡಕ್ಕಾಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಟಾರ್ಗೆಟ್ ಹಿಟ್ ಆಗೋದು ನಮ್ ಕಂಟ್ರೋಲ್ ಇರೋದಿಲ್ಲ. ಪೇಷನ್ಸ್ ಮಾತ್ರ ನಮ್ ಕಂಟ್ರೋಲ್ ಇರೋದು. ಅದ್ರ ಒಂದು ಗೆಸ್ ತಗೋಬಹುದು. ನೋಡಿ, ಇಲ್ಲಿಂದ ಜುಲೈ ನಲ್ಲಿ ಅದರದ್ದು ಬಾಟಮ್ ಹೋಗಿದ್ದು, ಇಲ್ಲಿಂದ ಇಲ್ಲಿಗೆ ಡಿಸೆಂಬರ್ ನಲ್ಲಿ ಒಂದು 4 ತಿಂಗಳಲ್ಲಿ ಇದು ಆಲ್ಮೋಸ್ಟ್ ನನ್ನ ಪ್ರಕಾರ 50% ಇರ್ತದೆ. 65% ರಿಟರ್ನ್ ಕೊಡ್ತು ವಿತಿನ್ 3 to 4 ಮಂತ್ಸ್ ಅಲ್ಲಿ. ಯಾರು ಪೇಷನ್ಸ್ ಇಟ್ಕೊಂಡಿರ್ತಾರೆ, ಯಾರು ರೈಟ್ ಟೈಮ್ ನಲ್ಲಿ ಬೈ ಮಾಡ್ತಾರೋ ಅಂತವ್ರಿಗೆ. ಸೊ ವಿ ನೆವರ್ ನೋ ಯಾವಾಗ ಎಷ್ಟು ತಿಂಗಳು ಟೈಮ್ ತಗೊಳುತ್ತೋ, ಆದ್ರೆ ಡೆಫಿನೆಟ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ. ಯು ನೀಡ್ ಟು ವೈಟ್. ಟೆಕ್ನಿಕಲ್ಸ್ ಅಂತೂ ಸೂಪರ್ ಆಗಿದೆ ನೋಡಿ. ಸಿಂಪಲ್ ಆಗಿ ಒಂದು ಚಾರ್ಟ್ ಪ್ಯಾಟರ್ನ್, ನೋ ಅದರ್ ಟೆಕ್ನಿಕಲ್ಸ್, ಇಂಡಿಕೇಟರ್ ಎಲ್ಲ ಹಾಕಿ ನಾವೇನ್ ಮಾಡ್ತಿಲ್ಲ. ಒಂದು ಸಿಂಪಲ್ ಚಾರ್ಟ್ ಪ್ಯಾಟರ್ನ್ ಇದೆ. ಇದು ಒಳ್ಳೆ ಸ್ಟಾಕ್. ಫಂಡಮೆಂಟಲ್ಸ್ ಈಗ ನೋಡೋಣ ನಾವು. ಈಗ ಏಂಜಲ್ ಒನ್ ಫಂಡಮೆಂಟಲ್ಸ್ ನೋಡೋಣ. ಇದೊಂದು ಸ್ಕ್ರೀನರ್, ಎಲ್ರಿಗೂ ಬಹುಶಃ ಗೊತ್ತಿರುತ್ತೆ. ಸ್ಕ್ರೀನರ್ ನಲ್ಲಿ ಕಂಪನಿ ಜಾತಕನೇ ಸಿಕ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಇದು ಏನ್ ಬಿಸ್ನೆಸ್ ಅಲ್ಲಿ ಇದೆ ಒಂದು ತಿಳ್ಕೊಬೋಣ. ಏಂಜಲ್ ಒನ್ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಇದು ಒಬ್ಬ ಬ್ರೋಕರೇಜ್ ಕಂಪನಿ, ಜೊತೆಗೆ ಕೆಲವು ಆನ್ಸಿಲರಿ ಸರ್ವಿಸಸ್ ಮಾಡ್ತಾನೆ. ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ, ಲೋನ್ ಅಗೇನ್ಸ್ಟ್ ಶೇರ್ಸ್ ಅಂತೆ, ಡಿಸ್ಟ್ರಿಬ್ಯೂಷನ್ ಆಫ್ ಥರ್ಡ್ ಪಾರ್ಟಿ ಫೈನಾನ್ಷಿಯಲ್. ನನ್ನ ಪ್ರಕಾರ ಇವರು ಮ್ಯೂಚುವಲ್ ಫಂಡ್ ನಲ್ಲಿ ಹೋಗ್ತಿದ್ದಾರೆ. ಓಕೆ, ಇದ್ರ ಮಾರ್ಕೆಟ್ ಶೇರ್ ಏನಿದೆ ನೋಡೋಣ. ಇದ್ರ ಮಾರ್ಕೆಟ್ ಶೇರ್ ಬಂದು ಒಂದು ಸಿಂಪಲ್ ಸರ್ಚ್ ಕೊಟ್ಟೆ, ಇಂಡಿಯನ್ ಬ್ರೋಕರ್ ಮಾರ್ಕೆಟ್ ಶೇರ್ ಅಂತ ನೋಡಿ. ಇವನು ಆಸ್ ಆಫ್ ಅಕ್ಟೋಬರ್ 3rd ಪ್ಲೇಸ್ ಅಲ್ಲಿ ಇದ್ದಾನೆ. 15% ಮಾರ್ಕೆಟ್ ಶೇರ್ ತಗೊಂಡಿದ್ದಾನೆ. ಅಂದ್ರೆ ಇದುವರೆಗೂ ಯಾರು ಆಕ್ಟಿವ್ ಟ್ರೇಡರ್ಸ್ ಇರ್ತಾರೋ ಅವರು 15% ಏಂಜಲ್ ಒನ್ ಅಂತ ಇದ್ದಾನೆ. ಅದ್ ಬಿಟ್ರೆ ಗ್ರೋ ನಂಬರ್ 1, ಜಿರೋದ ನಂಬರ್ 2. ಗ್ರೋ ಮತ್ತೆ ಜಿರೋದ ಲಿಸ್ಟೆಡ್ ಪ್ಲೇಯರ್ಸ್ ಅಲ್ಲ. ಸೊ ಅದರಿಂದ ಲಿಸ್ಟೆಡ್ ಪ್ಲೇಯರ್ಸ್ ನಲ್ಲಿ, ಲಿಸ್ಟೆಡ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಟ್ರೇಡ್ ಮಾಡೋದು. ಏಂಜಲ್ ಒನ್ ಒಂದೇ ಕಂಪನಿ. ಸೊ ಬಹುಶಃ ಅವನಿಗೆ ಬೆನಿಫಿಟ್ ಸಿಗುತ್ತೆ ಆ ಕಂಪನಿ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆದಾಗೆಲ್ಲ. ಓಕೆ, ಸೊ ಈಗ ಫಂಡಮೆಂಟಲ್ಸ್ ನೋಡ್ಬೇಡ. ನೋಡಿ, ಇದೊಂದು 22,000 ಕಂಪನಿ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ. ಸ್ಮಾಲ್ ಕ್ಯಾಪ್ ಅಂದ್ರೆ ಏನು? ಒಂದು ಸಿಂಪಲ್ ಆಗಿ ಅದು ನೋಡ್ಬೇಕಂದ್ರೆ ನೋಡಿ, ಪೀರ್ಸ್ ಅಲ್ಲಿ ಬಂದ್ರೆ, ಪೀರ್ಸ್ ಅಂದ್ರೆ ಈ ಏಂಜಲ್ ಒನ್ ನ ಸಿಮಿಲರ್ ಕಂಪನಿಗಳು ಯಾವ್ದು ಅಂದ್ಬಿಟ್ಟು ಮೋತಿಲಾಲ್ ಓಸ್ವಾಲ್, ICICI, ನವುಮಾ ಇವರೆಲ್ಲ ಇದಾರೆ.
ಸೊ ಇದರಲ್ಲಿ ನೋಡ್ತಿದ್ರೆ ನೀವು ನಮ್ಗೊಂದು ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಅಂತ ಬರ್ತಿದೆ, 250 ಅಂತ ಸಾರಿ. ಈ ಒಂದು ಸ್ಟಾಕ್ ಯಾವ ಇಂಡೆಕ್ಸ್ ಪಾರ್ಟ್ ಆಗಿದೆ ಅಂತ ಒಂದು ಡಿಸ್ಕ್ರಿಪ್ಷನ್. ಇದ್ರಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 represents the balance 250 companies ranked from 251 to 500. ಈಗ ನೋಡಿ ಟಾಪ್ 100 ಕಂಪನೀಸ್ ಬಂದು ಮಾರ್ಕೆಟ್ ಕ್ಯಾಪ್ ಅಲ್ಲಿ ನೋಡಿದಾಗ ಅವು ಲಾರ್ಜ್ ಕ್ಯಾಪ್, ನಂತರದ 150 ಕಂಪನಿಗಳು ಮಿಡ್ ಕ್ಯಾಪ್, ಅಂದ್ರೆ 101ರಿಂದ 250 ಮಿಡ್ ಕ್ಯಾಪ್, 250 ಆದ್ಮೇಲೆ ಏನ್ ಬರುತ್ತೋ ಅವೆಲ್ಲ ಸ್ಮಾಲ್ ಕ್ಯಾಪ್, ಇನ್ನು ಒಂದಷ್ಟು ಮಾರ್ಕೆಟ್ ಕ್ಯಾಪ್ ಆದ್ಮೇಲೆ ಮೈಕ್ರೋ ಕ್ಯಾಪ್ ಅಂತ ಬರುತ್ತೆ. ಅದಕ್ಕೆ ಇದು ಒಂದು ಸ್ಮಾಲ್ ಕ್ಯಾಪ್. ನೋಡಿ ಫ್ರೆಂಡ್ಸ್, ಯಾವುದೇ ಈಗಿನ ಒಂದು ಸ್ಮಾಲ್ ಕ್ಯಾಪ್ ಕಂಪನಿನೇ ನಾಳಿನ ಒಂದು ಲಾರ್ಜ್ ಕ್ಯಾಪ್ ಆಗುತ್ತೆ, ಪ್ರೊವೈಡೆಡ್ ಅದು ಒಳ್ಳೆ ಕಂಪನಿ, ಲೀಗಲ್ ಆಗಿರುವಂತದ್ದು, ಮೋಸ ಮಾಡದಿರುವಂತದ್ದು. ಓಕೆ, ಅದರಿಂದ ನನಗೆ ಇದರಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಕಾಣ್ತಿದೆ. ಇವಾಗ ಕ್ವಿಕ್ ಆಗಿ ಬೇರೆ ಡೀಟೇಲ್ಸ್ ನೋಡೋಣ. ಮಾರ್ಕೆಟ್ ಕ್ಯಾಪ್ ಆಯ್ತು ನೋಡಿ. ಆರ್ಒಸಿ ಬಂದು 38% ಇದೆ. ಯಾವುದೇ ಕಂಪನಿಯ ಆರ್ಒಸಿ ಬಂದು 20-30% ಇದ್ರೆ ಅದು ಸೂಪರ್. ಈ ಕಂಪನಿ ಆರ್ಒಸಿ ಬಂದು 38%. ಸ್ಟಾಕ್ ಮಾರ್ಕೆಟ್ ಇಂಡಿಯಾದಲ್ಲಿ ಇನ್ನು ಪೆನಿಟ್ರೇಷನ್ ಆಗೋದು ತುಂಬಾ ಇದೆ. ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ನಾನು ಸದ್ಯಕ್ಕೆ ಇದು ಸೂಪರ್ ಆಗಿದೆ. ಪಿ ನೋಡೋಣ. ಸ್ಟಾಕ್ ಪಿ ಬಂದು 16.4. ಓಕೆ, ನಾವು ಅದನ್ನ ನೋಡೋಣ. ಅದು 16.4 ಎಕ್ಸ್ಪೆನ್ಸಿವ್ ಚೀಪ್ ಅಂದ್ಬಿಟ್ಟು ಇದೊಂದು ಪಿ ರೇಷಿಯೋ ಅನಾಲಿಸಿಸ್ ನೋಡೋಣ. ನೋಡಿ, ಇದೊಂದು 3 ವರ್ಷದ ಆವರೇಜ್ ಪಿ ಒಂದು ಐಡಿಯಾ ಕೊಡುತ್ತೆ. ಈಗ ಸದ್ಯಕ್ಕೆ 15.1, 16.1. ಅದರ ಮೀಡಿಯನ್ ಪಿ ಬಂದು 17.8 ಇತ್ತು, ಹೈಯೆಸ್ಟ್ ಬಂದು 31 ಇತ್ತು. ಸೊ ಮೀಡಿಯನ್ ಪಿ ಮತ್ತು ಹೈಯೆಸ್ಟ್ ಇನ್ನ ನೋಡ್ರೆ ಈಗ ಕಡಿಮೆ ಆಗಿದೆ, ಚೀಪ್ ಆಗಿದೆ. 5 ಇಯರ್ ಸೇಮ್ ಸ್ಟೋರಿ. ಹೈಯೆಸ್ಟ್ ಬಂದು 30, ಮೀಡಿಯನ್ ಬಂದು 19.5, ಈಗ 16.2 ವಿಚ್ ಇಸ್ ಚೀಪ್. 10 ಇಯರ್ಸ್ ಅಲ್ಲೂ ಅದೇ ಸ್ಟೋರಿ. ಸೊ ಇದನ್ನ ಮತ್ತೆ ನೋಡೋಷ್ಟು ಅವಶ್ಯಕತೆ ಇಲ್ಲ. ಸೊ ಪಿ ನಲ್ಲಿ ಚೀಪೆಸ್ಟ್. ಈಗ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋಣ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಸೇಲ್ಸ್ ನೋಡೋಣ. ಸೇಲ್ಸ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಿದೆ. ಈ ಡಿಸೆಂಬರ್ ನಲ್ಲಿ ಸ್ವಲ್ಪ ಹೊಡೆತ ಬಿದ್ದಿದೆ, ಅದಕ್ಕೊಂದು ಕಾರಣ ಇದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಾನು ನೆಟ್ ಪ್ರಾಫಿಟ್ ನೋಡಿದ್ರೆ ಸೆಪ್ಟೆಂಬರ್ ಅಲ್ಲಿ ಹೈಯೆಸ್ಟ್ ಎವರ್ ಇತ್ತು, 423 ಕೋಟಿ. ಡಿಸೆಂಬರ್ ನಲ್ಲಿ ಹೊಡೆತ ಬಿದ್ದಿದೆ 281. ಇದಕ್ಕೆ ಕಾರಣ ಏನಂದ್ರೆ ನವೆಂಬರ್ ಎಫೆಕ್ಟಿವ್ ನಲ್ಲಿ ಒಂದು ಹೊಸ ರೂಲ್ ತಂದ್ರು. ಅದರಲ್ಲಿ ಕೆಲವು ವೀಕ್ಲಿ ಆಪ್ಷನ್ಸ್ ಟ್ರೇಡ್ ಮಾಡೋಂತ ಅವಕಾಶನ ತೆಗೆದ್ರು, ಮತ್ತೆ ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡಿದ್ರು. ಬೇಸಿಕಲಿ F&O ಅಂತ ಬರುತ್ತೆ, ಫ್ಯೂಚರ್ ಅಂಡ್ ಆಪ್ಷನ್. ಅಲ್ಲಿ ತುಂಬಾ ಜನ ಟ್ರೇಡ್ ಮಾಡಿ ದುಡ್ಡನ್ನ ಹಾಳು ಮಾಡ್ಕೊಂತಿದ್ರು. ಅಂತವ್ರನ್ನ ರಕ್ಷಿಸೋದಕ್ಕೆ ಏನ್ ಮಾಡಿದ್ರು, ಸ್ವಲ್ಪ ನೀವು ಟ್ರೇಡ್ ಮಾಡ್ತೀರಾ ಮಾಡಿ, ಆದ್ರೆ ದೊಡ್ಡ ಲಾಟ್ ಸೈಜ್ ಅಲ್ಲಿ ಮಾಡಿ ಅಂತೆಲ್ಲ ಕೆಲವು ರಿಸ್ಟ್ರಿಕ್ಷನ್ಸ್ ನ ಸೇಬಿ ತಂದಾಗ ಇದು ಬ್ರೋಕರೇಜ್ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಯ್ತು. ಹೇಗೆ ಇಂಪ್ಯಾಕ್ಟ್ ಆಯ್ತು, ಏನಕ್ಕೆ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಈ ಬ್ರೋಕರೇಜ್ ಕಂಪನಿಗಳಿಗೆ ಆ F&O ಇನ್ಕಮ್ ಒಂದು ಸೋರ್ಸ್ ಆಗಿತ್ತು. ಅದರಿಂದ ಬರೋ ಟ್ಯಾಕ್ಸಸ್, ಕಮಿಷನ್ ಒಂದು ದೊಡ್ಡ ಇನ್ಕಮ್ ಆಗಿತ್ತು. ಸೊ ಯಾವಾಗ ಈ ರೆಗ್ಯುಲೇಷನ್ಸ್ ಬಂತು, ಅದರಿಂದ ಈ ಸ್ಟಾಕ್ ಬ್ರೋಕರ್ ಗೆ ಇಂಪ್ಯಾಕ್ಟ್ ಆಯ್ತು. ಯಾವಾಗ ಬಂದಿದ್ದು 20th ನವೆಂಬರ್, ಅಂದ್ರೆ ಹೋದ್ ಕ್ವಾರ್ಟರ್ ನಲ್ಲಿ ಆಲ್ಮೋಸ್ಟ್ 1.5 ತಿಂಗಳು ಇಂಪ್ಯಾಕ್ಟ್ ಆಗಿದೆ. ಬ್ರೋಕರ್ ಏನೇನು ಇಂಪ್ಯಾಕ್ಟ್ ಆಗಿದೆ? ಇನ್ಕ್ರೀಸ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ಬ್ರೋಕರ್ಸ್ ವಿಲ್ ಲೈಕ್ಲಿ ರಿಕ್ವೈರ್ ಹೈಯರ್ ಮಾರ್ಜಿನ್ ಡೆಪಾಸಿಟ್ಸ್ ಫ್ರಮ್ ಟ್ರೇಡರ್ಸ್ ಟು ಕವರ್ ಇನ್ಕ್ರೀಸ್ಡ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಲಾರ್ಜರ್ ಕಾಂಟ್ರಾಕ್ಟ್ ಸೈಜ್. ದಿಸ್ ಕುಡ್ ಫರ್ದರ್ ಲಿಮಿಟ್ ದ ಎಬಿಲಿಟಿ ಆಫ್ ಸಮ್ ಟ್ರೇಡರ್ ಟು ಪಾರ್ಟಿಸಿಪೇಟ್. ಇದರರ್ಥ ಏನೋ, ಕೆಲವು ಟ್ರೇಡರ್ಸ್ ಟ್ರೇಡೇ ಮಾಡೋದಿಲ್ಲ, ನನಗೆ ಲಾಟ್ ಸೈಜ್ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಮಾರ್ಜಿನ್ ಕೊಡ್ಬೇಕಂತ. ಸೊ ಏನ್ ಕಮಿಷನ್ ಬರುತ್ತೋ ಅದು ಸಿಗಲ್ಲ ಬ್ರೋಕರ್ಸ್ಗೆ. ನೆಕ್ಸ್ಟ್, ಪೊಟೆನ್ಶಿಯಲ್ ಲಾಸ್ ಆಫ್ ಕ್ಲೈಂಟ್ಸ್. ಇದರಿಂದ ಎಷ್ಟೊಂದು ಜನ ಕ್ಲೈಂಟ್ಸ್ ಬೇರೆ ಕ್ಲೈಂಟ್ಸ್ ಹೋಗಬಹುದು. ಫಾರ್ ಎಕ್ಸಾಂಪಲ್, ಈ ಬ್ರೋಕರ್ಸ್ ಮಧ್ಯೆನೆ ಕಾಂಪಿಟೇಷನ್ ಇದ್ದಾಗ ಒಬ್ಬ ನಾನು ಕಡಿಮೆ ಚಾರ್ಜ್ ಮಾಡ್ತೀನಿ ಅಂತಾನೆ, ಒಬ್ವಿಯಸ್ಲಿ ಇಲ್ಲಿಂದ ಮತ್ತೊಂದ್ ಕಡೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಕ್ರೀಸ್ ಕಾಂಪ್ಲೈನ್ಸ್ ಬರ್ಡನ್. ಬ್ರೋಕರ್ಸ್ ವಿಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಟೆಕ್ನಾಲಜಿ ಅಂಡ್ ರಿಸೋರ್ಸಸ್ ಟು ಮಾನಿಟರ್ ದ ಕ್ಲೈಂಟ್ಸ್ ಪೊಸಿಷನ್ಸ್ ಇನ್ ರಿಯಲ್ ಟೈಮ್ ಅಂಡ್ ಎನ್ಶೂರ್ ಕಾಂಪ್ಲೈನ್ಸ್. ಅಂದ್ರೆ ಈಗ ಯಾರಾದ್ರೂ ಇನ್ಕ್ರೀಸ್ ಮಾರ್ಜಿನ್ ತಗೊಂಡು ಟ್ರೇಡ್ ಮಾಡ್ತಾರೆ ಅಂತವ್ರನ್ನೆಲ್ಲ ಕಂಡುಹಿಡಿಬೇಕು. ಈ ಕರೆಂಟ್ ಸಿಸ್ಟಮ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವರು ಇಂಜಿನಿಯರ್ ಗಳನ್ನ, ಅಪ್ಲಿಕೇಶನ್ ಗಳನ್ನೆಲ್ಲ ಡೆವಲಪ್ ಮಾಡಬೇಕು, ಹೈರ್ ಮಾಡಬೇಕು, ಖರ್ಚು ಮಾಡಬೇಕು. ಬೇಸಿಕಲಿ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಮತ್ತೆ ಲಾಸ್ಟ್ ಒನ್, ಇಂಪ್ಯಾಕ್ಟ್ ಆನ್ ಬ್ರೋಕರೇಜ್ ರೆವೆನ್ಯೂಸ್. ಒಬ್ವಿಯಸ್ಲಿ ನಾನು ಮೊದಲು ಹೇಳಿದಂಗೆ ಟ್ರೇಡಿಂಗ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಮತ್ತೆ ಇವ್ರ ಕಮಿಷನ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾದ್ರೆ ಈ ಕಂಪನಿ ಲಾಸ್ ಅಲ್ಲಿ ಹೋಗ್ಬಿಡುತ್ತಾ, ಅಥವಾ ಏನಾದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಂಪನಿಗೆ ಅಂತ ತಿಳ್ಕೊಳ್ಬೇಕಂದ್ರೆ ನೋಡಿ, ಈ ಕಂಪನಿಗಳೆಲ್ಲ ತುಂಬಾ ವರ್ಷಗಳಿಂದ ಸರ್ವೈವ್ ಆಗಿದೆ. ನೋಡ್ರಿ, ಮಾರ್ಚ್ 2015ರಿಂದ ಮಾರ್ಚ್ 2024, 10 ವರ್ಷದಿಂದ ಇದು ಇಂಡಸ್ಟ್ರೀಸ್ ಇದೆ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತು ಹೇಗೆ ಪ್ರಾಬ್ಲಮ್ಸ್ ಎಲ್ಲ ಟ್ಯಾಕಲ್ ಮಾಡಬೇಕು ಅಂದ್ಬಿಟ್ಟು. ನೋಡಿ, ನಾ ಅವ್ರ ಕಂಪನಿ CEO ಅವ್ರದ ಒಂದು ಲಾಸ್ಟ್ ಟ್ರಾನ್ಸ್ಕ್ರಿಪ್ಟ್ ನೋಡ್ತಿದ್ದೆ. ನೋಡಿ, ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ್ರೆ ಕಾನ್ ಕಾಲ್ ಅಂತ ಹೇಳ್ತಾರೆ. ಡಿಸೆಂಬರ್ ವರೆಗೂ ಏನ್ ರಿಸಲ್ಟ್ಸ್ ಬಂದಿತ್ತು ಆ ಕ್ವಾರ್ಟರ್ದು ಕಾನ್ ಕಾಲ್ ನ ಈ ಟ್ರಾನ್ಸ್ಕ್ರಿಪ್ಟ್ ನಲ್ಲಿ ಡೀಟೇಲ್ ಆಗಿ ಮಾತಾಡಿರ್ತಾರೆ ಅವರು. ಅದರಲ್ಲಿ ನೋಡಿದಾಗ ನೋಡಿ, ಇವರು ದಿನೇಶ್ ತಕ್ಕರ್ ಅಂತ ಏಂಜಲ್ ಒನ್ ಕಂಪನಿ MD ಅವರು ಮಾತಾಡಿದ್ದಾರೆ. ಅವ್ರೇನಂತ ಮಾತಾಡಿದ್ದಾರೆ ನೋಡಿ, ಟು ಅಡಾಪ್ಟ್ ವಿ ಟುಕ್ ಪ್ರೊಆಕ್ಟಿವ್ ಸ್ಟೆಪ್ಸ್ ಇಂಟ್ರೊಡ್ಯೂಸಿಂಗ್ ಫ್ಲಾಟ್ ಬ್ರೋಕರೇಜ್ ಫಾರ್ ಕ್ಯಾಶ್ ಡೆಲಿವರಿ ಆರ್ಡರ್ಸ್ ಅಂಡ್ ಇಂಪ್ಲಿಮೆಂಟಿಂಗ್ ಇಂಟ್ರೆಸ್ಟ್ ಚಾರ್ಜಸ್ ಆನ್ ಪ್ರಪೋರ್ಷನೇಟ್ ನಾನ್ ಕ್ಯಾಶ್ ಕೊಲಾಟ್ರಲ್ ಎಕ್ಸೀಡಿಂಗ್ ಸಮ್ ಅಮೌಂಟ್. ಅಂದ್ರೆ ಅವ್ರು ಆಲ್ರೆಡಿ ಸ್ಟೆಪ್ಸ್ ನ ತಗೊಂಡಿದ್ದಾರೆ. ಮೊದಲು ಈಕ್ವಿಟಿ ಕ್ಯಾಶ್ ಟ್ರೇಡಿಂಗ್ ಯಾರು ಮಾಡಿದ್ರೆ, ಸಪೋಸ್ ಯಾವ್ದೋ ಒಂದು ಸ್ಟಾಕ್ ಏಂಜಲ್ ಒನ್ ಬೈ ಸೆಲ್ ಮಾಡಿದಾಗ ನನ್ನಂತ ರಿಟೇಲ್ ಪಬ್ಲಿಕ್ ನಾನು ಅವ್ರಿಗೆ ಬ್ರೋಕರೇಜ್ ಫೀ ಕೊಡ್ತಿರ್ಲಿಲ್ಲ, ಅವ್ರಿಗೆ ಬರೀ ಕಮಿಷನ್ ಕೊಡ್ತಿದ್ದೆ. ಈಗ ಅದನ್ನ ಇಂಟ್ರೊಡ್ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಸೋರ್ಸ್ ಆಫ್ ರೆವೆನ್ಯೂ ಫೈಂಡ್ ಔಟ್ ಮಾಡ್ತಿದ್ದಾರೆ ಅವ್ರು. ಮತ್ತೆ ಹಾಗೆ ಇನ್ನೊಂದು ಯಾವ್ದೋ ಸೆಕ್ಷನ್ ಇಲ್ಲಿ ಮೆನ್ಷನ್ ಮಾಡಿದಾಗ ಅವ್ರಿಗೂ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಯಾಕೆ ಮಾಡ್ತಿದ್ದಾರೆ ಅವರು? ನೋಡಿ, ಅವ್ರು ಒಪ್ಕೊಂತಿದ್ದಾರೆ. ದಿಸ್ ಮೂವ್
was undoubtedly beneficial for clients, but it also eliminated a key revenue stream for brokers. ಅವರು ಅಕ್ನಾಲೇಜ್ ಮಾಡ್ತಿದ್ದಾರೆ, ಏನು ಸೆಬಿ ಏನು ರೆಗ್ಯುಲೇಟರಿ ಮೂಲಕ ರೂಲ್ಸ್ ತಂದ್ರು ಅದರಿಂದ ನಮ್ಗೆ ತುಂಬಾ ಹೊಡೆತ ಬಿದ್ದಿದೆ, ಬಟ್ ಅದಕ್ಕೆ ನಾವು ಆಲ್ಟರ್ನೇಟಿವ್ ಸ್ಟೆಪ್ಸ್ ನ ಮಾಡ್ತಿದೀವಿ. ಓಕೆ, ಆಮೇಲೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನ್ ಹೇಳ್ತಿದ್ದಾರೆ, ಹೌವರ್ ವಿ ಆರ್ ಕಾನ್ಫಿಡೆಂಟ್ ದಟ್ ಅವರ್ ಅಗ್ರೆಸಿವ್ ಕ್ಲೈಂಟ್ ಅಕ್ವಿಸಿಷನ್ ಸ್ಟ್ರಾಟಜಿ ಅಂಡ್ ನಾರ್ಮಲೈಸೇಷನ್ ಆಫ್ ಟ್ರೇಡಿಂಗ್ ಬಿಹೇವಿಯರ್ ವಿಲ್ ನಾಟ್ ಓನ್ಲಿ ಬ್ರಿಡ್ಜ್ ದಿಸ್ ಗ್ಯಾಪ್ ಬಟ್ ಆಲ್ಸೋ ಸೆಟ್ ದ ಸ್ಟೇಜ್ ಫಾರ್ ರಿನ್ಯೂಡ್ ಗ್ರೋತ್ ಇನ್ ಸಬ್ಸಿಕ್ವೆಂಟ್ ಕ್ವಾರ್ಟರ್ಸ್. ನೋಡಿ, ಅವ್ರು ತುಂಬಾ ಕಾನ್ಫಿಡೆಂಟ್ ಅಂತ ಮಾತಾಡ್ತಿದ್ದಾರೆ. ನಾವು ಮಾಡ್ತಿರೋ ಸ್ಟೆಪ್ಸ್ ನಿಂದ ಇನ್ನ ಕೆಲವು ಕ್ವಾರ್ಟರ್ಸ್ ನಲ್ಲಿ ಮತ್ತೆ ನಾವು ಬ್ಯಾಕ್ ಆನ್ ಟ್ರ್ಯಾಕ್ ಬರ್ತೀವಿ. ಸೊ ಇಲ್ಲಿ ಏನು ಅವ್ರು ಮೆನ್ಷನ್ ಮಾಡಿದ್ದಾರೆ, 281 crore ಕಡಿಮೆ ಪ್ರಾಫಿಟ್ ಬಂತು, ಇದನ್ನ ನಾವು ಮತ್ತೆ ರಿಕವರ್ ಮಾಡಿ ಬ್ಯಾಕ್ ಆನ್ ಟ್ರ್ಯಾಕ್ ಬರ್ತೀವಿ ಅಂತ. ನೋಡಿ, ಅಂದ್ರೆ ಫ್ಯೂಚರ್ ನಲ್ಲಿ ಕಂಪನಿ ಒಂದು ಯೋಚನೆ ಮಾಡ್ತಿದೆ ಮತ್ತೆ ರೆವೆನ್ಯೂ ಹೇಗೆ ವಾಪಸ್ ತರೋದು ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ವೆರಿ ಗುಡ್ ಕಂಪನಿ. ಓಕೆ, ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವು 5 ದಿನಕ್ಕೆ 10 ದಿನಕ್ಕೆ 15 ದಿನಕ್ಕೆ ಇನ್ವೆಸ್ಟ್ ಮಾಡಲ್ಲ. ಅಟ್ ಲೀಸ್ಟ್ ಒಂದು 6 months 1 year 2 year ವ್ಯೂ ಇಟ್ಕೊಬೇಕು ಮತ್ತೆ ಇನ್ವೆಸ್ಟ್ ಮಾಡಬೇಕು. ಸೊ ನನ್ನ ಒಂದು ಮೈಂಡ್ ಸೆಟ್ ಗೆ ಈ ಒಂದು ಕಮೆಂಟ್ರಿ ಅಂಡ್ ಆಲ್ ಮ್ಯಾಚ್ ಆಗ್ತಿದೆ. ಪ್ರಾಫಿಟ್ ಅಂಡ್ ಲಾಸ್ ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ನಲ್ಲಿ ಇದು 1 ವರ್ಷದ ಫುಲ್ ಹಿಸ್ಟ್ರಿ. ಸೇಲ್ಸ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಿದೆ, ನೆಟ್ ಪ್ರಾಫಿಟ್ ನೋಡಿ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಿದೆ. ಈಗ ಲಾಸ್ಟ್ ಟ್ರೈಲಿಂಗ್ 12 months ಜಾಸ್ತಿನೇ ಇದೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಸೂಪರ್ ಆಗಿದೆ. ಬ್ಯಾಲೆನ್ಸ್ ಶೀಟ್ ಬಂದಾಗ ನೋಡಿ, ಇಕ್ವಿಟಿ ಕ್ಯಾಪಿಟಲ್ ಸ್ವಲ್ಪ ಡೈಲ್ಯೂಟ್ ಆಗಿದೆ, ಬಟ್ ಅದಷ್ಟೊಂದು ವರಿ ಮಾಡೋಷ್ಟು ಅವಶ್ಯಕತೆ ಇಲ್ಲ. ರಿಸರ್ವ್ಸ್ ಬಂದು ಅಂದ್ರೆ ಅವರ ಒಂದು ಏನು ಕ್ಯಾಶ್ ರಿಸರ್ವ್ಸ್ ಇಟ್ಕೊಂಡಿದ್ದಾರೆ, ಪ್ರಾಫಿಟ್ ಬಂದಾಗ ಅದನ್ನೆಲ್ಲ ಆಡ್ ಮಾಡ್ತಾ ಇಟ್ಕೊಂತಾರೆ. ಇದನ್ನೇನೋ ಒಂದು ಹೊಸ ಬಿಸ್ನೆಸ್ ಮಾಡೋದಕ್ಕೆ, ಹೊಸ ಅಕ್ವಿಸಿಷನ್ ಮಾಡೋದಕ್ಕೆ ಎಲ್ಲ ಇಟ್ಕೊಂತಾರೆ ಅವರು. 5,188 ಕೋಟಿ ನೋಡಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ನಾವು ಇನ್ವೆಸ್ಟರ್ಸ್ ಬಂದ್ರೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ನೋಡಿ, ಪ್ರಮೋಟರ್ಸ್ ಬಂದು 44% ಇಂದ ಈಗ 35% ಇದ್ದಾರೆ. ಬಂದು 13.8% ಇದ್ದಾರೆ ಇವಾಗ ಸದ್ಯಕ್ಕೆ. DIS ಅಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ಅವರೆಲ್ಲ ನಮ್ಮ ಮ್ಯೂಚುವಲ್ ಫಂಡ್ಗಳು, ಅವರು 14% ಇಟ್ಕೊಂಡಿದ್ದಾರೆ. ಪಬ್ಲಿಕ್ ಅಲ್ಲಿ 36% ಇದೆ, ಆದ್ರೆ ಇವರೆಲ್ಲ ದೊಡ್ಡ ಇನ್ವೆಸ್ಟರ್ಸ್. ನಾವು ರಿಟೇಲ್ ಪಬ್ಲಿಕ್ ಯಾವತ್ತೂ 1% ಮೇಲೆ ಇಟ್ಕೊಳಕ್ಕಾಗಲ್ಲ, ನಮ್ಗೆ ಅಷ್ಟೊಂದು ವೆಲ್ತ್ ಇರೋದಿಲ್ಲ. ಇವರು ಸ್ವಲ್ಪ ನೋಡಿ, ಇವೆಲ್ಲ ಟಕ್ಕರ್ ಅವ್ರ ಫ್ಯಾಮಿಲಿಗಳೇ. ಮಿಸ್ಟೇಕ್ ಆಗಿ ಶ್ರೀನಾರ್ ಅವರು ಪ್ರಮೋಟರ್ ಆಡ್ ಮಾಡಬಹುದು, ಇಲ್ಲಿ ಆಡ್ ಮಾಡಿದ್ದಾರೆ. ಇದೆಲ್ಲ ಕೌಂಟ್ ಮಾಡಿದ್ರೆ ಇದೊಂದು 13-14% ಬರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಬಂದು ಒಂದು 22% ಇಟ್ಕೊಂಡಿದ್ದಾರೆ. ಅದು ಅಷ್ಟೊಂದು ಕನ್ಸರ್ನ್ ಅಲ್ಲ ಈ ಒಂದು ಕಂಪ್ನಿಗೆ. ಸೊ ನನ್ನ ಪ್ರಕಾರ ಫಂಡಮೆಂಟಲ್ ಸೂಪರ್ ಆಗಿದೆ, ಟೆಕ್ನಿಕಲ್ ಸೂಪರ್ ಆಗಿದೆ, ಅದರಿಂದ ಇದು ಒಂದು ಒಳ್ಳೆ ಆಪರ್ಚುನಿಟಿ ಬೈ ಮಾಡೋದಕ್ಕೆ. ಈಗೇನ್ ಫ್ರೆಂಡ್ಸ್, ಇದನ್ನು ಡಿಸ್ಕ್ಲೇಮರ್, ನಾನು ಇದೊಂದು ಎಜುಕೇಶನ್ ವಿಡಿಯೋ ಅಷ್ಟೇನೆ, ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ನಿಮ್ಮ ಡೆಸಿಷನ್ ನೀವೇ ತಗೊಂತೀರಾ. ಹಾಗಿದ್ರೆ ಮತ್ತೆ ಸಿಗೋಣ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು. ಮತ್ತೆ ನಿಮ್ಗೆ ಇದೊಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ. ಏನಾದ್ರು ಬೇರೆ ಸ್ಟಾಕ್ ಅನಾಲಿಸಿಸ್ ತಿಳ್ಕೊಬೇಕಾ ನೀವು, ದಯವಿಟ್ಟು ತಿಳಿಸಿ ನಂಗೆ ಕಮೆಂಟ್ಸ್ ಮೂಲಕ. ನಾನು ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಡೋದಕ್ಕೆ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್.